ಹಲೋ ಫ್ರೆಂಡ್ಸ್, 2026 ಜನಗಣತಿ ಮನೆಗೆ ಬರುವ ಅಧಿಕಾರಿಗಳು ಏನನ್ನು ಕೇಳುತ್ತಾರೆ ಮತ್ತು ನೀವು ಯಾವ ತಪ್ಪನ್ನು ಮಾಡಬಾರದು ಮತ್ತು ನೀವು ಯಾವ ಮಾಹಿತಿಯನ್ನು ಕೊಡಬೇಕು ಎಲ್ಲನೂ ಈ ವಿಡಿಯೋದಲ್ಲಿ ವಿವರವಾಗಿ ಹೇಳಿದ್ದೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಯಾರಿಗೆಲ್ಲ ಇಷ್ಟ ಇದೆ, ವಿಡಿಯೋ ಇಷ್ಟವಾದರೆ ವಿಡಿಯೋನ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇಲ್ಲಿ ನೀವು ತಪ್ಪನ್ನು ಕೆಲವೊಂದು ಜನಗಣತಿಗೆ ಬಂದಾಗ ನೀವು ಮಾಡುವಂಥ ತುಂಬ ತಪ್ಪು ಮಾಡ್ತಾ ಇರ್ತೀರ. ಆ ಒಂದು ತಪ್ಪು ನಮ್ಮ ದೇಶದ ನಮ್ಮ ಜಿಲ್ಲೆಯ ನಮ್ಮ ಗ್ರಾಮದ ಅಭಿವೃದ್ಧಿಗೆ ಅಡ್ಡಿಯುಂಟಾಗುತ್ತದೆ. ಹಾಗಾಗಿ ಜನಗಣತಿಗೆ ಬರುವ ಅಧಿಕಾರಿಗಳನ್ನು ಸರಿಯಾಗಿ ಗುರುತಿಸಿ ಅವರು ಕೇಳುವ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರವನ್ನು ನೀಡಬೇಕಾಗುತ್ತದೆ. ಹೌದಲ್ವಾ? 2026 ಜನಗಣತಿ ಎಂದರೆ ಮನೆಗೆ ಬರುವ ಸಿಬ್ಬಂದಿ ಯಾವ ಪ್ರಶ್ನೆಗಳನ್ನು ಕೇಳುತ್ತಾರೆ. ಸಂಪೂರ್ಣ ಮಾಹಿತಿಯನ್ನು ಕನ್ನಡದಲ್ಲಿ ನೀವು ಕೊಟ್ಟಿದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಭಾರತದಲ್ಲಿ 2026 ಜನಗಣತಿ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆಯುತ್ತಿದ್ದು, ಹಲವರಿಗೆ ಇನ್ನೂ ಜನಗಣತಿ ಅಂದ್ರೇನು, ಮನೆಗೆ ಬರುವ ಅಧಿಕಾರಿಗಳು ಏನನ್ನು ಕೇಳುತ್ತಾರೆ, ಯಾವ ಮಾಹಿತಿಯನ್ನು ಕೊಡಬೇಕು ಎಂಬ ಪ್ರಶ್ನೆಗಳು ಇರುತ್ತವೆ. ಈ ವಿಡಿಯೋದಲ್ಲಿ ನಾವು ತುಂಬ ಸರಳ ಕನ್ನಡದಲ್ಲಿ ಜನಗಣತಿ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಮನೆಗೆ ಬರುವ ಜನಗಣತಿ ಸಿಬ್ಬಂದಿ ಯಾವ ಪ್ರಶ್ನೆ ಕೇಳಬಹುದು, ಯಾವ ಮಾಹಿತಿ ದಾಖಲಿಸುತ್ತಾರೆ ಮತ್ತು ಜನರು ಯಾವ ತಪ್ಪು ಮಾಡಬಾರದು ಎಂಬುದನ್ನು ಕೂಡ ತಿಳಿಯೋಣ. ಜನಗಣತಿ ಎಂದರೆ ದೇಶದ ಜನರ ಬಗ್ಗೆ ಸರ್ಕಾರ ನಡೆಸುವ ಅಧಿಕೃತ ಲೆಕ್ಕಪತ್ರ. ಇದರಲ್ಲಿ ದೇಶದಲ್ಲಿ ಎಷ್ಟು ಜನ ಇದ್ದಾರೆ, ಎಷ್ಟು ಮನೆಗಳಿವೆ, ಜನರ ಶಿಕ್ಷಣ, ಉದ್ಯೋಗ, ಭಾಷೆ, ಕುಟುಂಬದ ವಿವರಗಳು ಇತ್ಯಾದಿ ಮಾಹಿತಿಯನ್ನು ಸಂಗ್ರಹಿಸಲಾಗುತ್ತದೆ. ಭಾರತ ಸರ್ಕಾರ ಸಾಮಾನ್ಯವಾಗಿ ಪ್ರತಿ 10 ವರ್ಷಕ್ಕೊಮ್ಮೆ ಜನಗಣತಿ ನಡೆಸುತ್ತಿದೆ. ಈ ಮಾಹಿತಿ ಸರ್ಕಾರಕ್ಕೆ ಹೊಸ ಯೋಜನೆಗಳನ್ನು ರೂಪಿಸಲು, ಶಾಲೆಗಳು, ಆಸ್ಪತ್ರೆಗಳು, ರಸ್ತೆ, ಉದ್ಯೋಗ ಯೋಜನೆಗಳು ಮತ್ತು ಜನಸೇವೆಗಳಿಗೆ ಸಹಾಯ ಮಾಡುತ್ತದೆ. ಸರಳವಾಗಿ ಹೇಳುವುದಾದರೆ ದೇಶದ ಅಭಿವೃದ್ಧಿಗೆ ಜನಗಣತಿ ತುಂಬ ಮುಖ್ಯವಾಗಿರುತ್ತದೆ. ಹಾಗಾಗಿ ಜನಗಣತಿಗೆ ಬರುವ ಅಧಿಕಾರಿಗಳ ಜೊತೆಗೆ ಒಳ್ಳೆಯ ರೀತಿಯಿಂದ ವರ್ತಿಸಿ ಅವರಿಗೆ ಬೇಕಾದಂಥ ಮಾಹಿತಿಯನ್ನು ನೀಡಿ. ಮನೆಗೆ ಯಾರು ಬರುತ್ತಾರೆ? ಜನಗಣತಿ ಸಮಯದಲ್ಲಿ ಸರ್ಕಾರದಿಂದ ನೇಮಕಗೊಂಡ ಸಿಬ್ಬಂದಿ ನಿಮ್ಮ ಮನೆಗೆ ಬರುತ್ತಾರೆ. ಇವರು ಸಾಮಾನ್ಯವಾಗಿ ಶಿಕ್ಷಕರು, ಸರ್ಕಾರಿ ನೌಕರರು ಅಥವಾ ತರಬೇತಿ ಪಡೆದ ಅಧಿಕಾರಿಗಳು ಆಗಿರುತ್ತಾರೆ. ಅವರು ತಮ್ಮ ಬಳಿ ಗುರುತಿನ ಚೀಟಿ ಅಥವಾ ಅಧಿಕೃತ ID ಕಾರ್ಡು ಇಟ್ಟುಕೊಂಡಿರುತ್ತಾರೆ. ಆದ್ದರಿಂದ ಮನೆಗೆ ಯಾರಾದರೂ ಬಂದಾಗ ಮೊದಲು ಅವರ ಗುರುತಿನ ಚೀಟಿಯನ್ನು ಪರಿಶೀಲಿಸುವುದು ಉತ್ತಮವಾಗಿರುತ್ತದೆ. ಜನಗಣತಿ ಸಿಬ್ಬಂದಿ ಯಾವ ಪ್ರಶ್ನೆಗಳನ್ನು ಕೇಳಬಹುದು? ಇದೀಗ ಬಹಳ ಜನರಿಗೆ ಮುಖ್ಯವಾಗಿ ತಿಳಿಯಬೇಕಾದಂಥ ವಿಷಯಕ್ಕೆ ಬರೋಣ. ಜನಗಣತಿ ಸಿಬ್ಬಂದಿ ಸಾಮಾನ್ಯವಾಗಿ ಕುಟುಂಬ ಮತ್ತು ಮನೆಯ ಬಗ್ಗೆ ಕೆಲವು ಮೂಲಭೂತ ಮಾಹಿತಿಯನ್ನು ಕೇಳುತ್ತಾರೆ. ಮೊದಲು ಮನೆಯ ಮುಖ್ಯಸ್ಥರ ಹೆಸರು. ಮನೆಯ ಮುಖ್ಯಸ್ಥ ಯಾರು ಎಂಬುದನ್ನು ಕೇಳಬಹುದು. ಉದಾಹರಣೆಗೆ, ಮನೆಯ ಮುಖ್ಯಸ್ಥರ ಹೆಸರು. ಕುಟುಂಬದಲ್ಲಿ ಒಟ್ಟು ಎಷ್ಟು ಜನರು ಇದ್ದಾರೆ. 2. ಕುಟುಂಬ ಸದಸ್ಯರ ವಿವರಗಳು. ಪ್ರತಿ ಸದಸ್ಯರ ಬಗ್ಗೆ ಮಾಹಿತಿಯನ್ನು ಕೇಳಬಹುದು. ಹೆಸರು, ವಯಸ್ಸು, ಲಿಂಗ, ಜನ್ಮ ದಿನಾಂಕ, ವೈವಾಹಿಕ ಸ್ಥಿತಿ, ಕುಟುಂಬದ ಸಂಬಂಧ. ಉದಾಹರಣೆಗೆ ತಂದೆ, ತಾಯಿ, ಮಕ್ಕಳು, ಅಜ್ಜ, ಅಜ್ಜಿ. ಹಾಗೆ 3ನೇ, ಶಿಕ್ಷಣದ ಮಾಹಿತಿ. ಮನೆಯಲ್ಲಿರುವ ಸದಸ್ಯರು ಎಷ್ಟು ಓದಿದ್ದಾರೆ ಎಂದು ಕೇಳಬಹುದು. ಉದಾಹರಣೆಗೆ, ಶಾಲೆ ಓದಿದ್ದಾರಾ, ಕಾಲೇಜು ಓದಿದ್ದಾರಾ, ಯಾವ ತರಗತಿವರೆಗೆ ಓದಿದ್ದಾರೆ, ಓದಲು ಬರೆಯಲು ಬರುತ್ತದೆಯೇ. ಹಾಗೆ ಉದ್ಯೋಗದ ಮಾಹಿತಿ. ಜನರು ಯಾವ ಕೆಲಸ ಮಾಡುತ್ತಿದ್ದಾರೆ ಎಂಬುದನ್ನು ಕೇಳಬಹುದು. ಉದಾಹರಣೆಗೆ, ಸರ್ಕಾರಿ ಕೆಲಸ, ಖಾಸಗಿ ಕೆಲಸ, ಕೃಷಿ, ವ್ಯಾಪಾರ, ಕೂಲಿ ಕೆಲಸ, ನಿರುದ್ಯೋಗ. ಇದರಿಂದ ಸರ್ಕಾರಕ್ಕೆ ಉದ್ಯೋಗದ ಸ್ಥಿತಿಯ ಬಗ್ಗೆ ಮಾಹಿತಿ ಸಿಗುತ್ತದೆ. ಹಾಗೆ ಮನೆಯ ಮಾಹಿತಿ. ಜನಗಣತಿಯಲ್ಲಿ ಮನೆಯ ಬಗ್ಗೆ ಕೂಡ ಪ್ರಶ್ನೆಗಳು ಬರುತ್ತವೆ. ಉದಾಹರಣೆಗೆ, ಮನೆ ಸ್ವಂತದ ಅಥವಾ ಬಾಡಿಗೆಯ, ಮನೆಯಲ್ಲಿ ಎಷ್ಟು ಕೊಠಡಿಗಳಿವೆ, ಕುಡಿಯುವ ನೀರಿನ ವ್ಯವಸ್ಥೆ ಇದೆಯೇ, ಶೌಚಾಲಯ ಇದೆಯೇ, ವಿದ್ಯುತ್ ಸಂಪರ್ಕ ಇದೆಯೇ, ಗ್ಯಾಸ್ ಬಳಸುತ್ತಿದ್ದಾರಾ. ಮತ್ತು ಭಾಷೆ ಮತ್ತು ಧರ್ಮ. ಕೆಲವೊಮ್ಮೆ ಜನರ ಮಾತೃಭಾಷೆ ಮತ್ತು ಧರ್ಮದ ಬಗ್ಗೆ ಕೂಡ ಮಾಹಿತಿಯನ್ನು ಕೇಳಬಹುದು. ನೀವು ಯಾವ ಭಾಷೆ ಮಾತನಾಡುತ್ತೀರಿ, ನಿಮ್ಮ ಧರ್ಮ ಯಾವುದು. ಹಾಗೆ ಮೊಬೈಲ್ ಮತ್ತು ಇತರ ಸೌಲಭ್ಯಗಳು. ಕೆಲವು ಸಂದರ್ಭಗಳಲ್ಲಿ ಮನೆಯಲ್ಲಿರುವಂಥ ಸೌಲಭ್ಯಗಳ ಬಗ್ಗೆ ಕೇಳಬಹುದು. ಉದಾಹರಣೆಗೆ, ಮೊಬೈಲ್ ಫೋನ್ ಇದೆಯೇ, ಇಂಟರ್ನೆಟ್ ಬಳಕೆ ಇದೆಯೇ, TV ಅಥವಾ ಕಂಪ್ಯೂಟರ್ ಇದೆಯೇ. ಜನಗಣತಿಯ ವೇಳೆ ಯಾವ ದಾಖಲೆಯನ್ನು ಕೇಳಬಹುದು? ಜನಗಣತಿಯಲ್ಲಿ ನಿಮ್ಮ ಆಧಾರ ಕಾರ್ಡು, ರೇಷನ್ ಕಾರ್ಡು, ಮತದಾರರ ಗುರುತಿನ ಚೀಟಿ ಮತ್ತು ಜನನ ಪ್ರಮಾಣ ಪತ್ರ.
ಆದರೆ ಅಧಿಕಾರಿಗಳು ನಿಮ್ಮ ಬ್ಯಾಂಕ್ ಪಾಸ್ವರ್ಡು, OTP ಅಥವಾ ಖಾಸಗಿ ಹಣಕಾಸು ಮಾಹಿತಿಯನ್ನು ಕೇಳುವುದಿಲ್ಲ. ಯಾರಾದರೂ ಇಂತಹ ಮಾಹಿತಿ ಕೇಳಿದರೆ ಎಚ್ಚರಿಕೆಯಿಂದ ಇರಬೇಕು. ಜನರು ಮಾಡುವ ದೊಡ್ಡ ತಪ್ಪು ಏನು? ಬಹಳ ಜನರು ಸರಿಯಾದ ಮಾಹಿತಿ ನೀಡದೆ ತಪ್ಪು ಮಾಡುತ್ತಾರೆ. ಕೆಲವರು ಸದಸ್ಯರ ಸಂಖ್ಯೆಯನ್ನು ಕಡಿಮೆ ಹೇಳುತ್ತಾರೆ, ವಯಸ್ಸು ತಪ್ಪಾಗಿ ಹೇಳುತ್ತಾರೆ, ಉದ್ಯೋಗದ ಬಗ್ಗೆ ತಪ್ಪು ಮಾಹಿತಿಯನ್ನು ಕೊಡುತ್ತಾರೆ. ಇದರಿಂದ ಸರ್ಕಾರದ ದಾಖಲೆಗಳಲ್ಲಿ ತಪ್ಪು ಮಾಹಿತಿ ಸೇರುತ್ತದೆ. ಮುಂದೆ ಸರ್ಕಾರದ ಯೋಜನೆಗಳು ಸರಿಯಾಗಿ ಜನರಿಗೆ ತಲುಪದೆ ಸಮಸ್ಯೆಗಳು ಉಂಟಾಗಬಹುದು. ಸರಿಯಾದ ಮಾಹಿತಿ ನೀಡುವುದು ಯಾಕೆ ಮುಖ್ಯ? ಸರಿಯಾದ ಮಾಹಿತಿ ನೀಡಿದರೆ ಸರ್ಕಾರಕ್ಕೆ ಜನರ ನಿಜವಾದ ಪರಿಸ್ಥಿತಿ ತಿಳಿಯುತ್ತದೆ. ಉದಾಹರಣೆಗೆ, ಯಾವ ಪ್ರದೇಶದಲ್ಲಿ ಹೆಚ್ಚು ಜನ ಇದ್ದಾರೆ, ಎಲ್ಲಿ ಶಾಲೆ ಬೇಕು, ಎಲ್ಲಿ ಆಸ್ಪತ್ರೆ ಬೇಕು, ಎಷ್ಟು ಜನರಿಗೆ ಉದ್ಯೋಗದ ಅವಶ್ಯಕತೆ ಇದೆ. ಈ ಮಾಹಿತಿ ದೇಶದ ಅಭಿವೃದ್ಧಿಗೆ ತುಂಬ ಸಹಾಯ ಮಾಡುತ್ತದೆ. ಜನಗಣತಿ ವೇಳೆ ಜನರು ಗಮನಿಸಬೇಕಾದಂಥ ವಿಷಯಗಳು: ಅಧಿಕಾರಿಯ ಗುರುತಿನ ಚೀಟಿಯನ್ನು ಪರಿಶೀಲಿಸಿ. ಮೊದಲು ಅವರು ನಿಜವಾದ ಸರ್ಕಾರಿ ಸಿಬ್ಬಂದಿಯೇ ಎಂದು ಖಚಿತಪಡಿಸಿಕೊಳ್ಳಿ. ಸರಿಯಾದ ಮಾಹಿತಿಯನ್ನು ನೀಡಿ, ತಪ್ಪು ಮಾಹಿತಿಯನ್ನು ನೀಡಬೇಡಿ. ಆತಂಕ ಪಡಬೇಡಿ. ಜನಗಣತಿ ಸಾಮಾನ್ಯ ಸರ್ಕಾರಿ ಪ್ರಕ್ರಿಯೆ ಆಗಿರುತ್ತದೆ. ಖಾಸಗಿ ಬ್ಯಾಂಕ್ ಮಾಹಿತಿಯನ್ನು ಕೊಡಬೇಡಿ. OTP, ATM ಪಿನ್ನು, ಬ್ಯಾಂಕು ಪಾಸ್ವರ್ಡು ಯಾರಿಗೂ ಹೇಳಬೇಡಿ. ಜನಗಣತಿ ಮಾಹಿತಿ ಗೌಪ್ಯವಾಗಿರುತ್ತದೆಯೇ? ಹೌದು, ಜನಗಣತಿಯಲ್ಲಿ ನೀಡುವ ವೈಯಕ್ತಿಕ ಮಾಹಿತಿಯನ್ನು ಸರ್ಕಾರ ಗೌಪ್ಯವಾಗಿ ಇಡುತ್ತದೆ. ಈ ಮಾಹಿತಿಯನ್ನು ಸಾರ್ವಜನಿಕವಾಗಿ ಹಂಚುವುದಿಲ್ಲ. ಕೊನೆಯ ಮಾತು ಸ್ನೇಹಿತರೆ, ಜನಗಣತಿ ದೇಶದ ಅಭಿವೃದ್ಧಿಗೆ ತುಂಬ ಮುಖ್ಯವಾದ ಪ್ರಕ್ರಿಯೆಯಾಗಿದ್ದು, ಆದ್ದರಿಂದ ಮನೆಗೆ ಜನಗಣತಿ ಸಿಬ್ಬಂದಿ ಬಂದಾಗ ಸರಿಯಾದ ಮಾಹಿತಿಯನ್ನು ನೀಡಿ ಸಹಕರಿಸುವುದು ಪ್ರತಿಯೊಬ್ಬ ನಾಗರಿಕರ ಜವಾಬ್ದಾರಿಯಾಗಿರುತ್ತದೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಎಂದು ಅನಿಸಿದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆಗೆ ಶೇರ್ ಮಾಡಿ. ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ.